ಅರ್ಜುನ್ನ ಕುಟುಂಬ ಪೀತಂಪುರ ಅನ್ನೋ ಹಳ್ಳಿಗೆ ವಾಸಕ್ಕಾಗಿ ಬಂದ್ರು. ಅರ್ಜುನ್, ಮನೆ ಅಕ್ಕಪಕ್ಕನೆ ಆಟಾಡ್ಕೋ, ತುಂಬಾ ದೂರ ಹೋಗ್ಬೇಡ. ಒಂದ್ ವೇಳೆ ಈ ಹಳ್ಳಿ ಜನಕ್ಕೂ ನಿನ್ ಬಗ್ಗೆ ಏನಾದ್ರೂ ಗೊತ್ತಾದ್ರೆ ಆಮೇಲೆ ಈ ಹಳ್ಳಿನೂ ಬಿಟ್ಟು ಹೋಗ್ಬೇಕಾಗತ್ತೆ. ಅರ್ಜುನ್ ಮನೆ ಸಾಮಾನ್ ತರೋದಕ್ಕೆ ಅಂತ ಆಗಾಗ ಅಂಗಡಿಗೆ ಹೋಗ್ತಿದ್ದ. ಆಗ ಹಳ್ಳಿ ಹುಡುಗರು ಅವನನ್ನ ವಿಚಿತ್ರವಾಗಿ ನೋಡ್ತಾ ಇದ್ರು. ಯಾಕಂದ್ರೆ ಅರ್ಜುನ್ ಯಾವಾಗ್ಲೂ ಕರಿ ಕನ್ನಡಕ ಹಾಕೋತಿದ್ದ, ಜೊತೆಗೆ ತಲೆಲೊಂದು ಛತ್ರಿ ಇರ್ತಾ ಇತ್ತು. ಆ ಹಳ್ಳಿನಲ್ಲಿ ಲಲ್ಲನ್ ಅನ್ನೋ ತುಂಟ ಹುಡ್ಗ ಇದ್ದ. ಲಲ್ಲನ್ಗೆ ಬೇರೆಯವ್ರನ್ನ ಚುಡಾಯಿಸೋದ್ರಲ್ಲಿ ತುಂಬಾ ಮಜಾ ಬರ್ತಾ ಇತ್ತು. ಊರ್ಗೆ ಒಂದು ಹೊಸ ಹುಡ್ಗ ಬಂದಿದ್ದಾನೆ. ಅವನ್ ಯಾವಾಗ್ಲೂ ಕರಿ ಕನ್ನಡಕ ಮತ್ತೆ ಛತ್ರಿ ಹಿಡ್ಕೊಂಡಿರ್ತಾನೆ. ಏನ್ ವಿಷಯ ಅವಂದು? ಅವನ ಹೆಸರು ಅರ್ಜುನ್ ಅಂತ. ಅವ್ರಮ್ಮ ಹೇಳಿದ್ರು ಅವನ್ಗೆ ಕಣ್ಣಲ್ಲಿ ಏನೋ ಪ್ರಾಬ್ಲಮ್ ಇದೆಯಂತೆ, ಧೂಳೆಲ್ಲ ಹೋಗ್ಬಾರ್ದಂತೆ. ಅದಕ್ಕೋಸ್ಕರ ಅವನ್ ಯಾವಾಗ್ಲೂ ಕನ್ನಡಕ ಹಾಕೊಂಡಿರ್ತಾನೆ, ಆಮೇಲೆ ಛತ್ರಿ ಹಿಡ್ಕೊಂಡಿರ್ತಾನೆ. ಅದೇನೇ ಆಗ್ಲಿ, ಒಂದ್ಸತಿ ಅವನ ಛತ್ರಿ ಮತ್ತೆ ಕನ್ನಡಕನ ತೆಗಿಸ್ತೀನಿ. ತುಂಬಾ ದಿನ ಆಯ್ತು ಮಜಾ ಮಾಡಿ. ಒಂದಿನ ಅರ್ಜುನ್ ಅಂಗಡಿಯಿಂದ ಸಾಮಾನ್ ತಗೊಂಡು ವಾಪಸ್ ಮನೆಗ್ ಹೋಗುವಾಗ ಲಲ್ಲನ್ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಮರ ಹತ್ತಿ ಕೂತ್ಕೊಂಡಿದ್ದ. ಯಾವಾಗ ಅರ್ಜುನ್ ಆ ಮರದ ಕೆಳಗಡೆಯಿಂದ ಹೋಗ್ತಾನೋ, ಲಲ್ಲನ್ ಅವನ್ ಛತ್ರಿನ ಎತ್ಕೊಂಡ್ಬಿಡ್ತಾನೆ. ನನ್ ಛತ್ರಿ ವಾಪಸ್ ಕೊಡು. ಯಾರ್ ನೀನು? ನನ್ ಛತ್ರಿ ಯಾಕೆ ಕಿತ್ಕೊಂಡಿದ್ಯಾ? ನಾನ್ ಈ ಊರಿನ ಡಾನು. ನಾನ್ ಹೇಳ್ದೆ ಒಂದೇ ಒಂದು ಎಲೆ ಕೂಡ ಉದ್ರೋದಿಲ್ಲ. ನಾನ್ ಹೇಳ್ತಾ ಇದ್ದೀನಿ, ನನ್ಗಾಗಿ ಒಂದಿನ ಮಟ್ಟಿಗೆ ನಿನ್ನ ಕನ್ನಡಕ ಕೊಟ್ಬಿಡು. ಇಲ್ಲ, ನನ್ ಕನ್ನಡಕನ ನಾನ್ ಕೊಡೋದಿಲ್ಲ. ನೀನ್ ಕೊಡಕ್ಕಾಗುತ್ತಾ ಇಲ್ವಾ? ಅದೆಲ್ಲ ನನಗ್ ಬೇಕಾಗಿಲ್ಲ. ನಾನ್ ಅದನ್ನ ಕಿತ್ಕೋತೀನಿ. ಅರ್ಜುನ್ ಕನ್ನಡಕ ಕಿತ್ಕೋಬೇಕು ಅಂತ ಲಲ್ಲನ್ ಕೆಳಗಡೆ ಇಳಿತಾನೆ. ಆದ್ರೆ ಅರ್ಜುನ್ ಅಲ್ಲಿಂದ ಓಡ್ ಹೋಗ್ತಾನೆ. ಲಲ್ಲನ್ ಅವನ್ನ ಹಿಂಬಾಲಿಸ್ತಾನೆ. ಆದ್ರೆ ಅರ್ಜುನ್ಗೆ ಹಳ್ಳಿ ದಾರಿ ಸರಿಯಾಗಿ ಗೊತ್ತಿರಲ್ಲ. ಅವನು ಓಡ್ಕೊಂಡ್ ಹೋಗಿ ಯಾವ್ದೋ ಮನೆ ಒಳಗಡೆ ನುಗ್ಬಿಡ್ತಾನೆ. ಲಲ್ಲನ್ ಅಂತ ಒಂದ್ ಹುಡ್ಗ ನಾನ್ ಕನ್ನಡಕ ಕಿತ್ಕೊಳಕ್ ಟ್ರೈ ಮಾಡ್ತಿದ್ದಾನೆ. ಪ್ಲೀಸ್ ನನಗ್ ಸಹಾಯ ಮಾಡು. ನೀನ್ ಆ ಬಾಕ್ಸ್ ಹಿಂದೆ ಬಚ್ಚಿಟ್ಕೋ. ಲಲ್ಲನ್ ಮನೆ ಬಾಗಿಲ್ನ ತಟ್ತಾನೆ. ಏನ್ ವಿಷಯ? ಯಾಕ್ ಬಾಗಿಲ್ ತಟ್ತಾ ಇದ್ದೀರಾ? ಪಿಂಕಿ, ನಿಮ್ ಮನೆಗೆ ಯಾವ್ದಾದ್ರೂ ಹುಡುಗ ಬಂದ? ಇಲ್ಲ, ಹೋಗಿ ಇಲ್ಲಿಂದ. ಲಲ್ಲನ್ ಅಲ್ಲಿಂದ ಹೋದ್ಮೇಲೆ ಪಿಂಕಿ ಅರ್ಜುನ್ಗೆ ಹೇಳ್ತಾಳೆ, ನೀನ್ ಹೊರಗಡೆ ಬರ್ಬೋದು. ಲಲ್ಲನ್ ಇಲ್ಲಿಂದ ಹೋಗಾಯ್ತು. ನಿನ್ ಹೆಸರು ಅರ್ಜುನ್ ಅಲ್ವಾ? ಹಾ, ನಿನ್ಗೆ ಹೇಗ್ ಗೊತ್ತಾಯ್ತು? ನೀನ್ ಯಾವ ಅಂಗಡಿಯಿಂದ ಮನೆ ಸಾಮಾನ್ ಕೊಟ್ಕೋತ್ಯೋ ಅದು ನಮ್ಮಪ್ಪನ ಅಂಗಡಿ. ನಾನ್ ನಿನ್ನ ಇದಕ್ ಮುಂಚೆನೂ ನೋಡಿದ್ದೀನಿ. ನೀನ್ ಯಾವಾಗ್ಲೂ ಈ ಕರಿ ಕನ್ನಡಕ ಯಾಕೆ ಹಾಕೋತ್ಯಾ? ಒಂದ್ ವೇಳೆ ನಾನ್ ಕನ್ನಡಕ ತೆಗ್ದಾಗ ಸೂರ್ಯನ್ ಕಿರಣ ನನ್ ಕಣ್ಣಿಗೆ ಬಿದ್ರೆ ದೊಡ್ಡ ದೊಡ್ಡ ಮಂಜುಗಡ್ಡೆ ಮಳೆ ಬರುತ್ತೆ. ನನ್ನ ಈ ಸಮಸ್ಯೆ ಕಾರಣದಿಂದ ಅಪ್ಪ ಅಮ್ಮ ಯಾವಾಗ್ಲೂ ಊರ್ನ ಬದಲಾಯಿಸ್ತಾ ಇರ್ತಾರೆ. ಹಳೆ ಊರಲ್ಲಿ ನನ್ನ ಕಾರಣದಿಂದ ಒಂದ್ಸತಿ ಮಂಜುಗಡ್ಡೆ ಮಳೆ ಬಂದಿತ್ತು. ಆಗ ಊರಿಂದ ಕಳಿಸ್ಬಿಟ್ರು ನಮ್ಮನ್ನ. ಒಂದ್ ವೇಳೆ ಇಲ್ಲೂ ಕೂಡ ಹಾಗೆ ಆದ್ರೆ ನಮ್ಮ ಕುಟುಂಬದವರು ಇಲ್ಲಿರೋದಕ್ಕೆ ಆಗೋದಿಲ್ಲ. ಇದೆಂತ ವಿಚಿತ್ರ ಕಾಯಿಲೆ? ಇದ್ ನಿನ್ಗೆ ಯಾವಾಗಿಂದ ಇದೆ? ನಾನು ಹುಟ್ಟಿದ್ರಿಂದ ಈ ಸಮಸ್ಯೆ ಇದೆ. ಒಂದು ಮಾಯಾವಿ ನನಗೆ ಈ ಕನ್ನಡಕ ಮತ್ತೆ ಛತ್ರಿ ಕೊಟ್ರು. ಇಲ್ಲಂದ್ರೆ ನಾನು ಈ ಭೂಮಿಯಲ್ಲಿ ಎಲ್ಲೂ ಬದುಕೋದಕ್ಕೆ ಆಗ್ತಾ ಇರ್ಲಿಲ್ಲ. ನಮ್ ತಂದೆಗೆ ಈ ಹಳ್ಳಿ ಮುಖ್ಯಸ್ಥರು ತುಂಬಾ ಚೆನ್ನಾಗ್ ಪರಿಚಯ ಇದಾರೆ. ನಾನ್ ಅವ್ರ ಜೊತೆ ಮಾತಾಡ್ತೀನಿ. ನೀನೀಗ ಮನೆಗ್ ಹೋಗು. ಲಲ್ಲನ್ ಹೋಗಿದ್ದಾನೆ. ಲಲ್ಲನ್ ಹೋಗಿರ್ಲಿಲ್ಲ. ಅವನು ಅಲ್ಲೇ ಬಾಗಿಲ್ ಹಿಂದೆ ಬಚ್ಚಿಟ್ಕೊಂಡಿದ್ದ. ಯಾವಾಗ ಅರ್ಜುನ್ ಮನೆಯಿಂದ ಹೊರಗ್ ಬರ್ತಾನೋ, ಲಲ್ಲನ್ ಹಿಂದೆಯಿಂದ ಬಂದು ಕನ್ನಡಕ ತೆಗೆದ್ಬಿಡ್ತಾನೆ. ಸೂರ್ಯನ ಕಿರಣಗಳು ಅರ್ಜುನ್ ಕಣ್ಣಿಗೆ ಬೀಳತ್ತೆ. ತಕ್ಷಣ ಇಡೀ ಹಳ್ಳಿನಲ್ಲಿ ದೊಡ್ಡ ದೊಡ್ಡ ಮಂಜಿನ ಗೆಡ್ಡೆ ಮಳೆ ಶುರುವಾಗತ್ತೆ. ಮಂಜಿನ ಗೆಡ್ಡೆ ಆಕಾರ ಬೇಳೆ ಆಕಾರದಿಂದ ಹಿಡಿದು ದೊಡ್ಡ ಬಂಡೆ ತನಕ ಇತ್ತು. ಅಯ್ಯೋ, ಇದೆಂತ ಅಪಾಯ! ಲಲ್ಲನ್ ಕನ್ನಡಕ ಅಲ್ಲೇ ಬಿಸಾಕಿ ಓಡ್ ಹೋಗ್ತಾನೆ. ಆ ಕನ್ನಡಕದ ಮೇಲೆ ದೊಡ್ಡ ಗಡ್ಡೆ ಬೀಳತ್ತೆ. ಆ ಕನ್ನಡಕ ಚೂರ್ ಚೂರ್ ಆಗೋಗತ್ತೆ. ಇಡೀ ಹಳ್ಳಿನಲ್ಲೇ ಹಲ್ಲೋಲ ಕಲ್ಲೋಲ ಆಗೋಯ್ತು. ಜನಗಳ ಮನೆ ಮೇಲೆ ದೊಡ್ಡ ದೊಡ್ಡ ತೂತಗಳು ಆಗೋಯ್ತು. ಪ್ರತಿಯೊಬ್ರು ಸಹಾಯಕ್ಕೋಸ್ಕರ ಹಳ್ಳಿ ಮುಖ್ಯಸ್ಥನ್ ಮನೆಗೆ ಹೋಗ್ತಾರೆ. ನಾನೀಗ ಬೆಳಕಿಲ್ದಿರೋ ಕಡೆಗೆ ಹೋಗ್ಬೇಕು, ಇಲ್ಲಂದ್ರೆ ಈ ಮಳೆ ಬರ್ತಾನೆ ಇರುತ್ತೆ. ಅರ್ಜುನ್ ಹೆದರ್ಕೊಂಡು ಓಡ್ಕೊಂಡು ತನ್ನ ಮನೆಗೆ ಹೋಗ್ತಾನೆ. ಒಂದು ಕತ್ಲು ಕೋಣೆನಲ್ಲಿ ತನ್ನನ್ನ ತಾನು ಕೂಡ ಹಾಕೋತಾನೆ. ಆಗ ಅಲ್ಲಿ ಮಂಜಿನ ಗೆಡ್ಡಿನ ಮಳೆ ನಿಲ್ಲತ್ತೆ. ಲಲ್ಲನ್ ಈ ವಿಷಯನ ಹಳ್ಳಿ ಮುಖ್ಯಸ್ಥನ ಹತ್ರ ಹೇಳ್ತಾನೆ. ಇದೆಲ್ಲ ಅರ್ಜುನ್ ಅನ್ನೋ ಹೆಸರಿನ ಹುಡುಗನಿಂದ ಆಗ್ತಿರೋದು ಅಂತ. ಆಗ್ಲೇ ಪಿಂಕಿ ಅಲ್ಲಿಗ್ ಬರ್ತಾಳೆ. ಪಿಂಕಿ ಮುಖ್ಯಸ್ಥರಿಗೆ ಹೇಳ್ತಾಳೆ, ಮುಖ್ಯಸ್ಥ್ರೆ, ಇದೆಲ್ಲ ಆ ಹುಡುಗನಿಂದ ಆಗ್ತಾ ಇಲ್ಲ, ಲಲ್ಲನ್ ಕಾರಣದಿಂದ ಆಗಿದ್ದು. ಇವನೇ ಅವನ್ ಕನ್ನಡಕನ ಬಲವಂತವಾಗಿ ಕಿತ್ಕೊಂಡಿದ್ದು. ಪಿಂಕಿ ಮುಖ್ಯಸ್ಥ ಮತ್ತೆ ಹಳ್ಳಿ ಬಾಕಿ ಜನರಿಗೆ ಎಲ್ಲಾ ವಿಷಯನೂ ಹೇಳ್ತಾಳೆ. ಲಲ್ಲನ್, ನಿನಗ್ ಗೊತ್ತಿತ್ತು ತಾನೆ ಆ ಹುಡುಗನ್ಗೆ ಈ ಸಮಸ್ಯೆ ಇದೆ ಅಂತ? ಏಂತಕ್ಕೆ ಅವನ್ ಕನ್ನಡಕನ ಕಿತ್ಕೊಂಡೆ? ಮಂಜುಗಡ್ಡೆ ಮಳೆಗೆ ಆ ಹುಡುಗ ಅಲ್ಲ, ನೀನು ಕಾರಣ.
ಈ ಮಳೆ ಕಾರಣದಿಂದ ಊರಿನ ಜನಕ್ಕೆ ಏನೆಲ್ಲ ಸಮಸ್ಯೆ ಆಗಿದೆಯೋ ಅದನ್ನ ನಿಮ್ ತಂದೆಯವರೇ ಕಟ್ಕೊಡ್ಬೇಕು. ಮುಖ್ಯಸ್ಥರು ಮತ್ತೆ ಪಿಂಕಿ ಅರ್ಜುನ್ ಮನೆಗ್ ಹೋಗ್ತಾರೆ. ಮುಖ್ಯಸ್ಥರೇ, ನನ್ ಮಗನ್ ಪರವಾಗಿ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಆದ್ರೆ ಈ ಹಳ್ಳಿಯಿಂದ ಮಾತ್ರ ಹೋಗಿ ಅಂತ ಹೇಳ್ಬೇಡಿ. ನಾವ್ ಹಳ್ಳಿ ಬದ್ಲಾಯಿಸಿ ಸುಸ್ತಾಗೋಗಿದೀವಿ. ನನಗೆ ನಿಮ್ ಸಮಸ್ಯೆ ಎಲ್ಲ ಗೊತ್ತಾಗಿದೆ. ಪಿಂಕಿ ಎಲ್ಲ ಹೇಳಿದಾಳೆ. ತಪ್ಪು ನಿಮ್ ಮಗ ಮಾಡಿದ್ದಲ್ಲ, ಇದೆಲ್ಲ ಲಲ್ಲನಿನ ತರಲೆ ಕೆಲ್ಸದಿಂದ ಆಗಿರೋದು. ಅರ್ಜುನು ಈಗ ಎಲ್ಲಿದ್ದಾನೆ? ಅವನು ಒಂದು ಕತ್ಲು ಕೋಣೆನಲ್ಲಿದ್ದಾನೆ. ಈಗ ಅವನಲ್ಲೇ ಇರೋದು ಒಳ್ಳೇದು. ನನಗೆ ಟಪೋಲ ಅನ್ನೋ ಒಬ್ಬ ಮಾಯಾವಿ ಗೊತ್ತು. ಬಹುಶಃ ಅವರು ಅರ್ಜುನ್ಗೆ ಸಹಾಯ ಮಾಡ್ಬೋದು. ಅರ್ಜುನ್ ಕಣ್ಣಿಗೆ ಒಂದು ಕಪ್ಪು ಪಟ್ಟಿನ ಕಟ್ಕೊಂಡು ಅವನನ್ನ ಟಬೋಲಾ ಅನ್ನೋ ಒಬ್ಬ ಜಾದುಗಾರನ ಹತ್ರ ಕರ್ಕೊಂಡು ಹೋಗ್ತಾರೆ. ನನಗ್ ಗೊತ್ತಿಲ್ಲ ನಿನಗೆ ನೆನ್ಪಿದ್ಯೋ ಇಲ್ವೋ ಅಂತ. ನಾನೊಂದ್ಸರಿ ನಿಮ್ಮ ಊರಿಗೆ ಬಂದಿದ್ದೆ. ಆಗ ನಿನ್ಗೆ ಒಂದು ಕನ್ನಡಕನ ಕೊಟ್ ಬಂದಿದ್ದೆ, ನೆನ್ಪಿದ್ಯಾ? ನಾನೀಗ ನಿಮ್ನ ನೋಡಕ್ಕಾಗ್ತಿಲ್ಲ, ಆದ್ರೆ ನಿಮ್ಮ ಧ್ವನಿ ನನಗೆ ನೆನಪಿದೆ. ಆವಾಗ ನಾವು ಚಮಚಾಪುರ್ ಅನ್ನೋ ಒಂದು ಊರಲ್ಲಿದ್ವಿ. ಆ ಜಾದುಗರ ತನ್ನ ಶಕ್ತಿಯಿಂದ ಅರ್ಜುನ್ಗೆ ಹೊಸ ಕನ್ನಡಕ ಮತ್ತೆ ಒಂದು ಛತ್ರಿನ ಕೊಡ್ತಾನೆ. ಹೀರಾಲಾಲ್ ಅನ್ನೋನು ಅವನ್ ಹಳ್ಳಿ ಚೇರ್ಮನ್ ಆಗಿದ್ದ. ಅವನಿಗೆ 2 ಹೆಣ್ಮಕ್ಳಿದ್ರು, ಕರಿಷ್ಮಾ ಮತ್ತೆ ರವೀನಾ. ದೊಡ್ಡ ಮಗಳು ಕರಿಷ್ಮಾ ಯಾವಾಗ್ಲೂ ಅವಳ ಕೋಣೆ ಒಳಗಡೆನೆ ಇರ್ತಾ ಇದ್ಲು. ರವೀನಾ, ನಿನ್ ದೊಡ್ಡಕ್ಕ ಏನೋ ಭೂತನ, ಯಾವಾಗ್ಲೂ ರೂಮ್ ಒಳಗಡೆನೆ ಸೇರ್ಕೊಂಡಿರ್ತಾಳೆ. ರವೀನಾನ ಹಳ್ಳಿ ಜನಗಳು ರೇಗಿಸ್ತಾ ಇರುವಾಗ ಅವಳು ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ಹೇಳ್ತಿದ್ಲು, ಅಮ್ಮ, ಅಪ್ಪಾಜಿ, ಕರಿಷ್ಮಾ ಯಾಕೆ ನನ್ ಜೊತೆ ಆಟಾಡೋಕ್ ಬರಲ್ಲ? ನೀವ್ ಅವಳನ್ನ ಸ್ಕೂಲ್ ಕೂಡ ಕಳ್ಸಲ್ಲ. ನಾನು ಪ್ರತಿದಿನ ಸ್ಕೂಲ್ಗೆ ಹೋಗ್ಬೇಕಾಗತ್ತೆ. ಆದ್ರೆ ಅವಳು ಯಾಕೆ ಯಾವಾಗ್ಲೂ ರೂಮ್ ಒಳಗಡೆನೆ ಸೇರ್ಕೊಂಡಿರ್ತಾಳೆ? ಊರಿನ ಜನಗಳು ಹೇಳ್ತಾರೆ ಅವಳು ಭೂತ ಅಂತ. ಕರಿಷ್ಮಾ ಭೂತ ಅಲ್ಲ ಮಗಳೇ, ನೀನು ಆಚೆ ಹೋಗಿ ಆಟ ಆಡ್ಕೋ. ಕರಿಷ್ಮಾಗೆ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಅವಳು ಯಾವಾಗ್ಲೂ ರೂಮಲ್ಲೇ ಇರ್ತಾಳೆ. ರವೀನಾ ಅಲ್ಲಿಂದ ಹೋದ್ಮೇಲೆ ಹೀರಾಲಾಲ್ನ ಹೆಂಡತಿ ಹೀರಾಲಾಲ್ಗೆ ಹೇಳ್ತಾಳೆ, ಈ ರೀತಿ ನಾವು ಎಷ್ಟು ದಿನ ಅಂತ ಕರಿಷ್ಮಾನ ರೂಮಲ್ ಕೂಡ ಹಾಕೋದು? ಇವತ್ತಲ್ಲ ನಾಳೆ ಜನಗಳಿಗೆ ಅವಳ ನಿಜ ರೂಪ ಗೊತ್ತಾಗತ್ತೆ. ನಾನ್ ಅವಳಿಗೆ ಜನ್ಮ ಕೊಡ್ದೇ ಇದ್ದಿದ್ರೇನೆ ತುಂಬಾ ಚೆನ್ನಾಗಿರ್ತಾ ಇತ್ತು. ನನ್ನಂತ ಪಾಪಿ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡ್ ಕೂತ್ರೆ ಉಪಯೋಗ ಇಲ್ಲ. ಮೀನಾಪುರ ಊರಲ್ಲಿ ಒಬ್ರು ಜಾದುಗಾರ ಬಾಬಾ ಇದಾರೆ. ಅವ್ರು ಏನಾದ್ರು ಮಾಡ್ಬೋದನ್ಸುತ್ತೆ. ನಾಳೆ ನಾನ್ ಕರಿಷ್ಮಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಾರನೇ ದಿನ ಹೀರಾಲಾಲ್ ಕರಿಷ್ಮಾನ ಕರ್ಕೊಂಡು ಆ ಜಾದುಗಾರನ್ ಮನೆಗ್ ಹೋಗ್ತಾನೆ. ನಿಮ್ಮ ಸಮಸ್ಯೆ ಏನು ಮಗು? ಈ ಹುಡುಗಿ ಕೈಯನ್ನ ಯಾಕೆ ಕಟ್ಟಾಕೊಂಡಿದ್ದೀರಾ? ಸಮಸ್ಯೆ ಏನಂದ್ರೆ ಗುರುಗಳೇ, ಈ ಹುಡುಗಿ ಯಾವ ವಸ್ತುವನ್ನ ಮುಟ್ತಾಳೋ ಆ ವಸ್ತು ಅದೃಷ್ಟಕ್ಕೆನೆ ಗಟ್ಟಿಯಾಗಿ ಹೋಗುತ್ತೆ. ಆದ್ರಿಂದ ನಾವ್ ಇವಳನ್ನ ಕಟ್ಟಾಕಿ ನಮ್ ಕೋಣೆಯಲ್ಲಿ ಕೂಡಾಕ್ಬೇಕಾಗತ್ತೆ. ಊರಲ್ಲಿ ಇವಳು ಯಾರಿಗಾದ್ರೂ ಮುಟ್ಟಿದ್ರು ಅವನು ಐಸಾಗಿ ಗಟ್ಟಿಯಾಗಿ ಹೋಗ್ತಾನೆ. ಮಗು, ನಾನ್ ಇವಳ ಕೈಗಳನ್ನ ಸರಿ ಮಾಡಕ್ಕಂತೂ ಆಗಲ್ಲ. ಆದ್ರೆ ಅವಳ ಕೈಗಳಿಗೆ ಒಂದು ವಸ್ತುವನ್ನ ಕೊಡ್ತಿದ್ದೀನಿ. ಇದನ್ನ ಅವಳ ಕೈಗಳಿಗೆ ಹಾಕಕ್ಕೆ ಹೇಳು. ಇದ್ರಿಂದ ಸಮಸ್ಯೆ ಬಗೆಹರಿಯತ್ತೆ. ಇದನ್ನ ಹಾಕಿದ ನಂತರ ಅವಳು ಮನೆಯಿಂದ ಹೊರಗೆ ಹೋಗ್ಬೋದು. ಕರಿಷ್ಮಾ ತನ್ನ ಕೈಗೆ ಗ್ಲೌಸ್ ಹಾಕೊಂಡು ತುಂಬಾ ಖುಷಿ ಪಡ್ತಿದ್ಲು. ಯಾಕಂದ್ರೆ ಅವಳು ಈಗ ಯಾವ್ದೇ ವಸ್ತುನ ಬೇಕಾದ್ರೂ ಆರಾಮಾಗಿ ಮುಟ್ಬೋದಿತ್ತು. ಮಗಳೇ, ನೀನೀಗ ಹೊರಗಡೆ ಹೋಗ್ಬೋದು. ಆದ್ರೆ ಈ ರಹಸ್ಯನ ಯಾರಿಗೂ ಹೇಳ್ಬೇಡ. ಇಲ್ಲಾಂದ್ರೆ ಜನರು ಹೆದರ್ಕೊಂಡು ಓಡೋಗ್ತಾರೆ. ಇಲ್ಲಾಂದ್ರೆ ಅವರು ನಿನ್ನನ್ನ ದುರುಪಯೋಗ ಪಡಿಸ್ಕೊಳ್ಳಕ್ಕೆ ಮುಂದಾಗ್ಬೋದು. ಕರಿಷ್ಮಾ ತನ್ನ ತಂಗಿ ಜೊತೆ ಹೊರಗಡೆ ಆಟಾಡೋಕ್ ಶುರು ಮಾಡಿದ್ಲು. ಅವಳು ಮಾರ್ಕೆಟ್ಗೆ ಹೋಗಿ ಓಡಾಡೋದನ್ನ ಕೂಡ ಶುರು ಮಾಡಿದ್ಲು. ಯಾರಾದ್ರೂ ಗ್ಲೌಸ್ ಬಗ್ಗೆ ಕೇಳಿದ್ರೆ ನನ್ ಕೈ ಗಲೀಜಾಗತ್ತೆ, ಅದಕ್ಕೆ ಹಾಕೊಂಡಿದೀನಿ ಅಂತ ಕೂಡ ಹೇಳ್ಬಿಡ್ತಾ ಇದ್ಲು. ಬುದ್ಧಿವಂತಿಕೆಯಿಂದ ಚೇರ್ಮನ್ ಮಗಳನ್ನ ಸಣ್ಣವಳಿಂದಾನು ಯಾರು ನೋಡಿರ್ಲಿಲ್ಲ. ಅವಳು ಹೊರಗಡೆ ಹೋದಾಗ ಎಲ್ರೂ ಅವಳ ಸೌಂದರ್ಯನ ನೋಡಿ ಬೆರಗಾಗ್ತಾ ಇದ್ರು. ಅದನ್ನ ನೋಡಿ ಅವಳಿಗೆ ತುಂಬಾನೇ ಖುಷಿ ಆಗ್ತಿತ್ತು. ಹಳ್ಳಿನಲ್ಲಿ ಮುಂಚೆ ಸಣ್ಣ ಮಗಳು ಸೌಂದರ್ಯದ ಬಗ್ಗೆ ಮಾತಾಡ್ತಾ ಇದ್ರು, ಆದ್ರೆ ಈಗ ದೊಡ್ಡ ಮಗಳು ಸೌಂದರ್ಯದ ಬಗ್ಗೆ ಪ್ರತಿಯೊಬ್ರು ಮಾತಾಡ್ತಿದ್ದಾರೆ. ಚೇರ್ಮನ್ರು ದೊಡ್ಡ ಮಗಳನ್ನ ನೋಡಿದ್ಯಾ? ಅವಳು ಎಷ್ಟು ಸುಂದರವಾಗಿದ್ದಾಳೆ ಅಲ್ವಾ? ಆ ಸೌಂದರ್ಯನ ನನ್ನ ಜೀವನದಲ್ಲೇ ನಾನ್ ನೋಡಿಲ್ಲ. ಅವಳ ಕೈ ಸೌಂದರ್ಯನ ಹಾಗೆ ಮೇಂಟೈನ್ ಮಾಡೋದಿಕ್ಕೆ ಕೈಗೆ ಗ್ಲೌಸ್ ಹಾಕೋತಾಳೆ. ಮೀರ್ಗೆ ಹಳ್ಳಿ ಜನ ಮಾತಾಡೋದನ್ನ ಕೇಳಿ ತುಂಬಾ ಬೇಜಾರಾಗತ್ತೆ. ಕೈ ಸೌಂದರ್ಯ ಕಾಪಾಡೋದಿಕ್ಕೆ ಗ್ಲೌಸ್ ಹಾಕೋತಾಳ? ಹೀಗೂ ಇರ್ಬೋದಲ್ವಾ? ಅವಳ ಕೈಯಲ್ಲಿ ಏನೋ ಇದೆ, ಅದಕ್ಕೆ ಅದನ್ನ ಮುಚ್ಚಿಡೋದಿಕ್ಕೆ ಗ್ಲೌಸ್ ಹಾಕೋತಾಳೆ. ನಾನ್ ಆ ಗ್ಲೌಸ್ ನ ತೆಗಿಸ್ತೀನಿ. ಭೂರಿಕಾ ಜನ್ಮದಿನ ಹತ್ರ ಇತ್ತು. ಅವಳ ಜನ್ಮದಿನನ ಆಚರಣೆ ಮಾಡ್ಕೊಳ್ಳೋದಿಕ್ಕೆ ಕರಿಷ್ಮಾ ಮನೆಗ್ ಬರ್ತಾಳೆ. ಕರಿಷ್ಮಾ, ನಾಳೆ ನನ್ ಹುಟ್ಟುಹಬ್ಬ ಇದೆ, ಪಾರ್ಟಿ ಇಟ್ಕೊಂಡಿದೀನಿ, ನೀನ್ ಬರ್ಲೇಬೇಕು. ಬರ್ತೀಯಾ ಅಲ್ವಾ? ನೋಡು, ಬರಲ್ಲ ಅಂತ ಹೇಳ್ಬೇಡ ಪ್ಲೀಸ್. ಸರಿ ಆಯ್ತು, ನಾನ್ ಬರ್ತೀನಿ.
ರಾತ್ರಿ ಕರಿಷ್ಮಾ ಬೂರಿ ಮನೆ ಹತ್ರ ತಲುಪಿದ್ಲು. ಬೂರಿ ಕೇಕಲ್ಲಿ ಮುಂಚೆನೆ ಏನೋ ಮಿಕ್ಸ್ ಮಾಡಿದ್ಲು. ಕರಿಷ್ಮಾ ಕೇಕ್ ತಿಂದ ಕೂಡ್ಲೆ ಅಲ್ಲೇ ಮೂರ್ಛೆ ಹೋದ್ಲು. ಅವಳಿಗೆ ಪ್ರಜ್ಞೆ ಬಂದಾಗ ಅವಳು ಹಾಸಿಗೆ ಮೇಲೆ ಮಲಗಿದ್ಲು. ಮತ್ತೆ ಅವಳ ಕೈಯಲ್ಲಿ ಕೂಡ ಗ್ಲೌಸ್ ಇರ್ಲಿಲ್ಲ. ನನ್ ಗ್ಲೌಸ್ ಎಲ್ಲೋಯ್ತು? ಕರಿಷ್ಮಾ ಗ್ಲೌಸ್ ಅನ್ನ ಹುಡ್ಕೋದಿಕ್ಕೆ ರೂಮಲ್ಲಿರೋ ಅಲ್ಮಾರಿನ ತೆಗಿತಾಳೆ. ಅವಳು ಯಾವಾಗ ಆ ಅಲ್ಮಾರಿನ ಮುಟ್ತಾಳೋ ಆ ಅಲ್ಮಾರಿ ಐಸ್ ಆಗೋಗತ್ತೆ. ಅವಳು ಮನೆಯಿಂದ ಹೊರಡೋದಿಕ್ಕೆ ಬಾಗಿಲನ್ನ ಮುಟ್ತಾಳೆ. ಆ ಬಾಗ್ಲು ಕೂಡ ಐಸ್ ಆಗೋಗತ್ತೆ. ಕರಿಷ್ಮಾಗೆ ದಾರಿ ಇಲ್ದೆ ಕಿಟಕಿಯಿಂದ ಹೊರಗ್ ಬರ್ತಾಳೆ. ಒಂದ್ ವೇಳೆ ನೀನು ಇದನ್ನ ಏನಾದ್ರೂ ಹುಡುಕ್ತಾ ಇದ್ಯಾ? ನಾನು ಇದನ್ನೇ ಹುಡುಕ್ತಾ ಇದ್ದೆ. ನನ್ ಗ್ಲೌಸ್ ಅನ್ನ ವಾಪಸ್ ಕೊಡು. ಖಂಡಿತ ಕೊಡಲ್ಲ. ನನ್ ಗ್ಲೌಸ್ ಅನ್ನ ವಾಪಸ್ ಕೊಡು, ಇಲ್ಲಾಂದ್ರೆ ನಾನ್ ತುಂಬಾ ಕಷ್ಟದಲ್ಲಿ ಸಿಕ್ಕಾಕೋತೀನಿ. ನಾನ್ ಕೊಡಲ್ಲ, ನೀನು ಹಾಗೆ ಮನೆಗ್ ಹೋಗು. ಕರಿಷ್ಮಾ ಗ್ಲೌಸ್ ಅನ್ನ ಇಸ್ಕೊಳ್ಳೋದಿಕ್ಕೆ ತನ್ನ ಕೈಯನ್ನ ಮುಂದೆ ಚಾಚ್ತಾಳೆ. ಬೂರಿ ತನ್ನ ಕೈಯನ್ನ ಹಿಂಭಾಗಕ್ಕಿಟ್ಕೋತಾಳೆ. ಕರಿಷ್ಮಾ ಕೈ ಬೂರಿನ ಮುಟ್ಬಿಡತ್ತೆ. ಆಗ ಬೂರಿ ಆ ಕ್ಷಣನೇ ಐಸ್ ಗೆಡ್ಡೆ ಆಗೋಗ್ತಾಳೆ. ಹಳ್ಳಿಯ ಒಂದು ಹೆಂಗ್ಸು ಇದನ್ನೆಲ್ಲ ನೋಡ್ತಿರ್ತಾಳೆ. ಕರಿಷ್ಮಾ, ನೀನ್ ಇದೇನ್ ಮಾಡ್ದೆ? ಆ ಹೆಂಗ್ಸು ಕೂಗೋಕ್ ಶುರು ಮಾಡ್ತಾಳೆ. ಕೇಳಿ ಕೇಳಿ ಹಳ್ಳಿ ಜನಗಳೇ, ಕರಿಷ್ಮಾ ಒಂದು ಭೂತ. ಅವಳು ಬೂರಿನ ಐಸ್ ಗೆಡ್ಡೆ ಮಾಡ್ಬಿಟ್ಲು. ಕರಿಷ್ಮಾ ಹೆದರ್ಕೊಂಡು ಅಲ್ಲಿಂದ ಓಡ್ ಹೋಗ್ತಾಳೆ. ಓಡ್ತಾ ಓಡ್ತಾ ಅವಳು ಕಾಡನ್ನ ದಾಟ್ಕೊಂಡು ಒಂದು ನದಿ ತೀರಕ್ ಬರ್ತಾಳೆ. ಅಲ್ಲಿ ಅವಳಿಗೆ ಒಬ್ಬ ಹುಡುಗ ಸಿಗ್ತಾನೆ. ನೀನ್ ನದಿ ದಾಟ್ಬೇಕಂತಿದ್ಯಾ? ನೀನ್ ಬೇಕಾದ್ರೆ ನನ್ ದೋಣಿ ಮೇಲೆ ಕೂತ್ಕೋಬಹುದು. ಸರಿ ಆಯ್ತು, ನಾನು ನಿನ್ ದೋಣಿನಲ್ಲಿ ಕೂತ್ಕೋತೀನಿ. ಆದ್ರೆ ನೀನ್ ನನ್ನಿಂದ ದೂರ ಇರು. ನನಗೆ ಒಂದು ವಿಚಿತ್ರವಾದ ಕಾಯಿಲೆ ಇದೆ. ನೀನು ಏನ್ ಕೆಲ್ಸ ಮಾಡ್ಕೊಂಡಿದ್ಯಾ? ನನ್ನ ಹೆಸರು ಬಬ್ಲು ಅಂತ. ನಾನ್ ಊರಿಂದ ಐಸ್ ತಗೊಂಡ್ ಬರ್ತೀನಿ, ಆಮೇಲೆ ಊರಲ್ಲಿ ಮಾರ್ಕೋತೀನಿ. ನಿನ್ಗೇನ್ ಕಾಯಿಲೆ ಇದೆ? ನಾನು ಯಾವ್ದೇ ವಸ್ತುನ ಮುಟ್ಟಿದ್ರೆ ಅದು ಐಸ್ ಗೆಡ್ಡೆ ಆಗೋಗತ್ತೆ. ಹೌದಾ? ಹಾಗಾದ್ರೆ ಇದಾ ವಿಷಯ. ಆದ್ರೆ ನೀನ್ ಇದನ್ನ ಒಂದು ಕಾಯಿಲೆ ಅಂತ ಅನ್ಕೋಬೇಡ. ಆ ಹುಡುಗ ಒಂದು ಬಕೆಟ್ ಅಲ್ಲಿ ನೀರ್ ತುಂಬಿಸಿ ಕರಿಷ್ಮಾಗ್ ಹೇಳ್ತಾನೆ ಆ ಬಕೆಟ್ ಅಲ್ಲಿ ಬೆರಳಿಡೋದಿಕ್ಕೆ. ಕರಿಷ್ಮಾ ಯಾವಾಗ ಆ ಬಕೆಟ್ ಒಳಗಡೆ ಕೈ ಇಡ್ತಾಳೋ ಆ ಬಕೆಟ್ ಅಲ್ಲಿರೋ ನೀರು ಐಸ್ ಗೆಡ್ಡೆ ಆಗೋಗತ್ತೆ. ನೀನ್ ಬೇಕಾದ್ರೆ ನನ್ನನ್ನ ಮದ್ವೆ ಮಾಡ್ಕೋಬಹುದು. ನೀನ್ ಇದೇ ತರ ಐಸ್ ಮಾಡ್ಕೊಡು, ನಾನು ಅದನ್ನ ಮಾರ್ಕೋತೀನಿ. ಈ ತರ ನನ್ಗೆ ತುಂಬಾ ಉಳಿತಾಯ ಆಗುತ್ತೆ. ಆದ್ರೆ ನನ್ ಕೈ ಗ್ಲೌಸು ನಮ್ಮ ಹಳ್ಳಿನಲ್ಲೇ ಉಳ್ಕೊಂಡಿದೆ. ನಮ್ಮ ಅಪ್ಪ ಅಮ್ಮ ಕೂಡ ನನ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ. ನೀನ್ ನನ್ಗೆ ಒಂದು ಪತ್ರ ಬರ್ದ್ಕೊಡು, ನಾನ್ ಅದನ್ನ ನಿನ್ ತಂದೆ ತಾಯಿಗೆ ತಲುಪಿಸ್ತೀನಿ. ಆಮೇಲೆ ನಿನ್ ಬಟ್ಟೆಗಳನ್ನ ವಾಪಸ್ ತಗೊಂಡ್ ಬರ್ತೀನಿ. ಕರಿಷ್ಮಾ ಒಂದು ಪತ್ರದಲ್ಲಿ ಬರೀತಾಳೆ, ಅವಳು ನದಿ ತೀರದಲ್ಲಿರೋ ಒಂದ್ ಹಳ್ಳಿನಲ್ಲಿ ಸುರಕ್ಷಿತವಾಗಿದ್ದೀನಿ, ಮತ್ತೆ ಮದ್ವೆ ಕೂಡ ಮಾಡ್ಕೋತಿದ್ದೀನಿ ಅಂತ. ಬಬ್ಲು ಆ ಪತ್ರನ ತಗೊಂಡ್ ಹೋಗಿ ಅದನ್ನ ಅವ್ರ ಅಪ್ಪ ಅಮ್ಮನ ಹತ್ರ ತಲುಪಿಸ್ತಾನೆ. ಆಯ್ತು, ಒಳ್ಳೇದಾಯ್ತು. ಮಗಳು ಆರಾಮಾಗಿದ್ದಾಳಲ್ವಾ? ಬಬ್ಲು ಮತ್ತೊಂದು ಲೆಟರ್ ಅನ್ನ ತಗೊಂಡು ಕರಿಷ್ಮಾ ಹತ್ರ ವಾಪಸ್ ಬರ್ತಾನೆ. ಕರಿಷ್ಮಾ ಮತ್ತೆ ಬಬ್ಲು ಮದ್ವೆ ಮಾಡ್ಕೋತಾರೆ. ಮತ್ತೆ ಖುಷಿ ಖುಷಿಯಾಗಿ ಅವ್ರ ಜೀವನನ ಸಾಗಿಸ್ತಾರೆ.